ನೋಡ್ಕೊಳಕ್ ಆಗಲ್ವೇನೋ ನಿಂಗೆ? ಸಾರಿ ಮೇಡಮ್, ಹೊಡೆದ್ಬಿಟ್ಟು ತಪ್ಕೊಂಡ್ಬಿಟ್ರು ಮೇಡಮ್. ಎಲ್ಲಾದ್ರೂ ಹೋಗಿ ಮಣ್ ತಿನ್ನು. ಇವಾಗ ಏನ್ ಮಾಡೋದು? ಇಲ್ಲ ಮೇಡಮ್, ಈ ವಿಷಯ KSS ಅವ್ರಿಗೆ ಹೇಳ್ತೀನಿ ಮೇಡಮ್ ನಾನು. ಏಯ್ ಬೇಡ ಕಣ. ಇಲ್ಲ ಮೇಡಮ್, ನಿಮ್ಮ ಮಾತು ಕೇಳಿ ಈ ಗತಿ ಬಂದಿದೆ ನಮಗೆ. ಆಗಲ್ಲ ಮೇಡಮ್, ಕಾಲ್ ಮಾಡ್ತೀನಿ ನಾನೀಗ. ಇಲ್ಲೇ ಇದ್ರೆ ನಮ್ಮ ತಲೆ ಮೇಲೆ ಬರುತ್ತೆ, ಬನ್ರೋ. ಗೈಸ್, ಛೇ, ಎಲ್ಲ ನನ್ನ ಮಕ್ಕಳು ಇವಾಗ್ಲೇ ಕೈ ಕೊಟ್ರು. ಹೇಳು ಭದ್ರ. ಸರ್, ನಿಮ್ಮ ಮಗ ತಪ್ಪಿಸ್ಕೊಂಡ್ಬಿಟ್ಟ ಸರ್. ವಾಟ್? ಏನ್ ಹೇಳ್ತಾ ಇದೀಯಾ? ನಿಮ್ಮನ್ನ ಯಾರೋ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಹೇಳಿದ್ದು? ನೀವು ಹೇಳಿದ್ರಂತ ಮೇಡಮ್ ಹೇಳಿದ್ರು ಸರ್. ಆ ಸೋರ್ಟ್ ಈಗ ಅಲ್ಲಿದ್ದಾಳ? ಹಾಂ ಸರ್, ಇಲ್ಲೇ ಇದ್ದಾರೆ. ಅವಳಿಗೆ ಫೋನ್ ಕೊಡು. ತೊಳಿ ಮೇಡಮ್. ಹಲೋ ಅಂಕಲ್. ನಿನ್ನಿಂದ ನೀನ್ ಏನ್ ಅನ್ಕೊಂಡಿದ್ಯಾ? ನೀನು ನನ್ನ ಪ್ಲಾನ್ ಪ್ರಕಾರ ಕೆಲಸ ಮಾಡ್ತಾ ಇದ್ಯಾ ಅಥವಾ ನಿಂದೆ ಹೊಸ ಪ್ಲಾನ್ ಮಾಡ್ಕೊಂಡಿದ್ಯಾ? ಹಾಗೇನಿಲ್ಲ ಅಂಕಲ್, ಯಾರಾದ್ರೂ ಆ ಪ್ಲೇಸ್ ನ ಕಂಡಿಡಿತಾರೆ ಅಂತ ನಾನೇ ಬೇರೆ ಪ್ಲೇಸ್ಗೆ ಶಿಫ್ಟ್ ಮಾಡಿದೆ. ಮಾತಾಡ್ಬೇಡ. ಅಧಿಕ ಪ್ರಸಂಗಿ ತರ ಏನೇನೋ ಮಾಡಕ್ ಹೋದ್ರೆ ಹೀಗೆ ಆಗೋದು. ಮೊದ್ಲೇ ಪೊಲೀಸ್ನವರು ಬಂಗಾರಮ್ಮ ಅವ್ರು ಹೇಳಿದ್ದಾರೆ ಅಂತ ಸಚಿನ್ ಮತ್ತೆ ಸುಮನ ಹುಡುಕ್ತಾ ಇದ್ದಾರೆ. ಅಯ್ಯಯ್ಯೋ, ಹೀಗೇನ್ ಮಾಡೋದು ಅಂಕಲ್? ಮೊದ್ಲು ಆ ಜಾಗದಿಂದ ಎಸ್ಕೇಪ್ ಆಗು. ನೋಡು, ಅಕಸ್ಮಾತ್ ನೀನೇನಾದ್ರೂ ಸಿಗಾಕೊಂಡ್ರೆ ನನ್ನ ಹೆಸರು ಎಲ್ಲೂ ಬರಬಾರ್ದು, ಗೊತ್ತಾಯ್ತಾ? ನಮ್ಮ ಹುಡುಗರಿಗೆ ಫೋನ್ ಕೊಡು. ಓಕೆ ಅಂಕಲ್. ಸರ್, ನೀವು ಅಷ್ಟೇ ಕಣ್ರೋ, ಬೇಗ ಎಸ್ಕೇಪ್ ಆಗಿ ಎಲ್ಲೂ ನನ್ನ ಹೆಸರು ಬರ್ದೇ ಇರೋ ತರ ನೋಡ್ಕೊಳ್ಳಿ. ಸರಿ ಸರ್. ಸರ್, ಆ ಹುಡುಗಿನ ಏನು ಮಾಡು ಸರ್? ಎಲ್ಲಾದ್ರೂ ಬಿಟ್ಟು ಮೊದ್ಲು ನೀವು ತಪ್ಪಿಸ್ಕೊಳ್ರೋ. ಅಂಕಲ್, ಒಂದ್ ವೇಳೆ ನಾವೇನಾದ್ರೂ ಪೊಲೀಸ್ ಕೈಯಲ್ಲಿ ಸಿಕ್ಕಾಕೊಂಡ್ರೆ ನೀವು ಸೇವ್ ಮಾಡ್ತೀರಾ ತಾನೆ? ಅದನ್ನೆಲ್ಲ ನಾನು ನೋಡ್ಕೋತೀನಿ ಸೋನಿಯಾ. ಸಚಿನ್ ಏನಾದ್ರೂ ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದ್ರೆ ನಮಗ್ ಕಷ್ಟ ಆಗುತ್ತೆ. ಮೊದ್ಲು ಅಲ್ಲಿಂದ ಹೊರಡು. ಓಕೆ ಅಂಕಲ್. ಏಯ್, ಆ ಹುಡುಗಿನ ಕರ್ಕೊಂಬನ್ರೋ. ಸರಿ ಮೇಡಮ್.